ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗಲ್ಲಿ ನಮ್ಮ ಮನೆಯಲ್ಲಿ ರಕ್ಷಾಬಂಧನ್ ಸೆಲೆಬ್ರೇಷನ್ ಹೇಗಾಯಿತು ಅಂತ ನೀವು ನೋಡ್ಬೋದು. ಅದ್ರ ಜೊತೆಗೆ ಕಾರ್ತಿಕ್ ಅತ್ತೆ ಬಂದ ತಕ್ಷಣ ಅತ್ತೆ ಫೋನ್ ನೋಡಿ ಎಲ್ಲ ಒಂಥರ ಹಾಳಾದಂಗೆ ಆಗಿತ್ತು, ಫುಲ್ ಸ್ಲೋ ಆಗಿಬಿಟ್ಟಿತ್ತು. ಅದಕ್ಕೆ ಎಕ್ಸ್ಚೇಂಜ್ ಮಾಡಿ ಹೊಸ ಫೋನ್ ಕೊಡ್ಸೋಣ ಅಂತ ಈ ಪೋಕೋ ಫೋನ್ ಆರ್ಡ್ರ್ ಮಾಡಿದರು. ಸೊ ಅದು ಕೂಡ ಇವತ್ತೇ ಬಂದಿದೆ. ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ವಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೂ ಏನು ಸೆಟಪ್ ಮಾಡಿಲ್ಲ. ಅಷ್ಟರಲ್ಲಿ ರಕ್ಷಾಬಂಧನ್ ಪ್ರಿಪ್ರೇಷನ್ಗೆ ಅಂತ ಆರತಿ ತಟ್ಟೆಯಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅತ್ತೆ ಮತ್ತು ಸ್ವಾತಿ. ಕಾರ್ತಿಕಿಗೆ ಅವರ ಕಸಿನ್ ಸಿಸ್ಟರ್ಸ್ ಎಲ್ಲರೂ ರಾಖಿನ ಪೋಸ್ಟ್ ಮಾಡಿ ಕಳಿಸಿದ್ರು. ಸೊ ಅದನ್ನು ಎಲ್ಲನೂ ಇಟ್ಟು ಅರೇಂಜ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಸ್ವಾತಿನೇ ಕಟ್ತಾಳೆ. ಹಿಂದಿನ ವ್ಲಾಗಲ್ಲಿ ನೀವು ನೋಡಿದ್ರಿ, ರಕ್ಷಾಬಂಧನ್ಗೆ ಕಾರ್ತಿಕಿಗೆ ಗಿಫ್ಟ್ ಕೊಡ್ಸೋಕ್ಕೆ ಅಂತ ಕರ್ಕೊಂಡೋಗಿದ್ಲು ಸ್ವಾತಿ. ಅವತ್ತು ಗಿಫ್ಟಲ್ಲಿ ಬೆಲ್ಟು ಮತ್ತು ಶೂಸ್ ಕೊಡ್ಸ್ಕೊಂಡು ಬಂದಿದ್ದಾರೆ. ಅದನ್ನು ಕೂಡ ಇವತ್ತು ಹಾಕ್ಕೊಂಡು ಹೋಗ್ತಿದ್ದಾರೆ ರಕ್ಷಾಬಂಧನ ದಿನ ಆಫೀಸಿಗೆ. ಇವತ್ತು ಹಾಕ್ಕೊಳ್ಳೇಬೇಕು ಅಂತ ಅದಕ್ಕೂ ಮುಂಚೆನೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದರು. ಸೊ ಈಗ ಆರತಿ ಎತ್ತಿ ರಾಖಿ ಕಟ್ಟಿ ರಾಖಿ ಹಬ್ಬನ ಆಚರಿಸ್ತಾ ಇದ್ದೀವಿ. ನಾನು ಅಣ್ಣಂಗೆ ಇದೇ ರೀತಿ ರಾಖಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದ್ದೆ, ಇದೇ ರೀತಿ ಆರತಿ ಎತ್ತಿ ಕಟ್ತಾಯಿದ್ದೆ. ಈ ಸತಿ ನನಗೆ ಹೋಗೋಕ್ಕಾಗಲಿಲ್ಲ. ಹೋದಾಗಲೂ ಕೂಡ ನನಗೆ ಫುಲ್ ಗಡಿಬಿಡಿ ಆಗೋಯ್ತು, ಕಟ್ಟೋಕ್ಕಾಗಲಿಲ್ಲ. ಅದೊಂದು ಬೇಜಾರಿದೆ. ಬಟ್ ನೆಕ್ಸ್ಟ್ ರಾಖಿ ಹಬ್ಬ ಅಲ್ಲಿ ಹೋಗಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಆಗುತ್ತೋ ಇಲ್ಲವೋ ಅಂತ. ಚರಿತ್ಗೂ ಕೂಡ ಅವನ ಸಿಸ್ಟರು ಲಿನಿತಾ ಅಂತ ಬೆಂಗಳೂರಿಂದ ರಾಖಿ ಕಳಿಸಿದ್ಲು. ಆ ರಾಖಿ ಕಟ್ಟಕ್ಕೆ ಹೋದರೆ ದೂಕ್ಬಿಟ್ಟ, ಏನೋ ಕಟ್ಸಿದ್ದಾರೆ ನನಗೆ ಅಂತ ಗೊತ್ತಾಗಿಲ್ಲ ಅವನಿಗೆ. ನೋಡ್ದ ಅವರಪ್ಪ ಕಟ್ಸ್ಕೊಳ್ಳೋದು ನೋಡಿನೂ ಕೂಡ ಅವನಿಗೇನೋ ಧೈರ್ಯ ಬರಲಿಲ್ಲ ಕಟ್ಸ್ಕೊಳ್ಳೋಕ್ಕೆ. ಆಮೇಲೆ ಅವ್ನು ಮಲಗಿದ್ದಾಗ ನಾನು ನಿಧಾನಕ್ಕೆ ಹೋಗಿ ಕಟ್ಟಿದ್ದೆ. ಆಮೇಲೆ ಎದ್ಮೇಲೆ ಅವನಿಗೆ ಕೈಯಲ್ಲೇನೋ ಅಡ್ಡ ಬಂದಂಗಾಗಿ ತೆಗಿ ಅಂತೇಳಿ ತೆಗ್ಸ್ಕೊಂಡ. ಮೇ ಬಿ ನೆಕ್ಸ್ಟ್ ರಾಖಿ ಹಬ್ಬ ಅಷ್ಟೊತ್ತಿಗೆ ಅವನಿಗಿನ್ನೂ ಚೆನ್ನಾಗಿ ಗೊತ್ತಾಗಿರುತ್ತೆ ರಾಖಿ ಹಬ್ಬದ ವ್ಯಾಲ್ಯೂ ಏನು, ಕಟ್ಸ್ಕೋಬೇಕು. ಎಲ್ಲರೂ ಫ್ರೆಂಡ್ಸ್ ಕಟ್ಸ್ಕೊಂಡಿರೋದು ನೋಡಿ ಅವನಿಗೂ ಕಟ್ಸ್ಕೋಬೇಕು ಅಂತ ಅನಿಸುತ್ತೆ. ನೋಡೋಣ. ಇವತ್ತು ಬ್ರೇಕ್ಫಾಸ್ಟಿಗೆ ಟೊಮೆಟೊ ಬಾತು ಮತ್ತು ಸ್ವೀಟ್ ತಿನ್ನಿಸ್ಬೇಕಲ್ಲ ರಾಖಿ ಹಬ್ಬಕ್ಕೆ, ಅದಕ್ಕೋಸ್ಕರ ಶಾವಿಗೆ ಪಾಯಸ ಮಾಡಿದ್ದೆ. ಈ ಎರಡು ಕಾಂಬಿನೇಷನಲ್ಲಿ ಬ್ರೇಕ್ಫಾಸ್ಟ್ ಚೆನ್ನಾಗಾಯಿತು. ಸಿಂಪಲ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ನಿಮ್ಮ ಮನೇಲಿ ರಾಖಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಏನು ಸ್ವೀಟ್ ಪ್ರಿಪೇರ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿರ್ಸೋದನ್ನ ಮರಿಬೇಡಿ. ಹಾಗೆಯೇ ಇವತ್ತು ಚರಿತ್ನ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಬರೋಕ್ಕೆ ನಾನು ಅತ್ತೆನ ಕರ್ಕೊಂಡು ಹೋಗಿದ್ದೆ. ಚರಿತ್ಗೆ ಸರ್ಪ್ರೈಸ್ ಕೊಡೋಣ ಅಂತ. ಅವನ ರಿಯಾಕ್ಷನ್ ನೋಡಿ ಹೇಗಿತ್ತು. ಬರಲ್ವಾ ನೀವು ಆಟ ಆಡ್ತಿರ್ತೀರಾ? ವೆರಿ ಗುಡ್. ಹಾಯ್ ಮಾಡಿ ಚರಿತು. ಇಲ್ಲಿ ಹಾಯ್ ಮಾಡಿ. ಪಪ್ಪ ಕಾರ್ ಹತ್ರ ಹೋಗಿ ಫೋಟೋ ಕಾಡ್ರಿ. ಅದಾದಮೇಲೆ ಸ್ವಾತಿ ಪುಟಾಣಿ ಪಾಪುಗೆ 3 ತಿಂಗಳು ಕಂಪ್ಲೀಟ್ ಆಗಿದ್ದ ಖುಷಿಯಲ್ಲಿ ಒಂದು ಫೋಟೋಶೂಟ್ ಮಾಡಿದ್ವಿ ಮನೆಯಲ್ಲೇ ಚಿಕ್ಕದಾಗೆ. ಅವ್ನ ಟಾಯ್ಸ್ ಎಲ್ಲ ಇಟ್ಟು 3 ಅಂತ ಬರೆದು ಸ್ವಾತಿ ಎಲ್ಲ ಅರೇಂಜ್ ಮಾಡಿದ್ಲು. ಸೊ ಫೋಟೋಶೂಟ್ ಎಲ್ಲ ಆದಮೇಲೆ ಸಂಜೆ ಆರಾಮಾಗಿ ಎಲ್ಲರೂ ವಾಕಿಂಗ್ ಹೋಗೋಣ ಅಂತ ವಾಕ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಡೇ ಅತ್ತೆಗೆ ಇಲ್ಲೇ ಒಂದು ಆಯುರ್ವೇದಿಕ್ ಕ್ಲಿನಿಕ್ ನಾವು ಹೋಗಿದ್ವಲ್ಲ ನನ್ನ ಟ್ರೀಟ್ಮೆಂಟಿಗೆ ಅಂತ, ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಅವ್ರಿಗೆ ಸ್ವಲ್ಪ ಜಾಯಿಂಟ್ ಪೇಯ್ನು ಅದು ಇದು ಅಂತಿದ್ರು. ಇಲ್ಲಿಂದ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ಕರ್ಕೊಂಡು ಬಂದಿದ್ದೆ. ಮೆಡಿಸಿನ್ಸ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಸಂಜೆ ಸ್ವಾತಿ, ನಾನು, ಚರಿತು, ಕಾರ್ತಿಕ್ ಎಲ್ಲ ಪಾಪುಗೆ ತೊಟ್ಲು ನೋಡೋಕ್ಕೆ ಅಂತ ಹೋಗಿದ್ವಿ. ಇಲ್ಲಿ ಕಲೆಕ್ಷನ್ನು ಡಿಫ್ರೆಂಟಾಗೇ ಇತ್ತು, ಬಟ್ ಎಲ್ಲ ಆನ್ಲೈನಲ್ಲಿ ಇರೋವಂಥದ್ದೇ ಇತ್ತು. ಡಿಸೈನ್ಸು ಬ್ರ್ಯಾಂಡ್ಸ್ ಸ್ವಲ್ಪ ಬೇರೆ ಇದ್ದರೂ ಕೂಡ ಆ ಪ್ಯಾಟರ್ನು ಡಿಸೈನ್ ಎಲ್ಲ ಆನ್ಲೈನ್ದೇ ಇತ್ತು. ಬಟ್ ರೇಟ್ ಸ್ವಲ್ಪ ಜಾಸ್ತಿ ಇತ್ತು. ಆನ್ಲೈನಲ್ಲಿ ಇದಕ್ಕಿಂತ ಕಡಿಮೆ ಸಿಗುತ್ತೆ ಅಂಥೇಳಿ ನಾವು ಆನ್ಲೈನ್ನೇ ಆರ್ಡ್ರ್ ಮಾಡ್ಕೊಳ್ಳೋಣ ಅಂಥೇಳಿ ವಾಪಸ್ ಬಂದ್ವಿ. 2-3 ಅಂಗಡಿ ಹೋಗಿದ್ವಿ. 1-2 ಅಂಗಡಿಯಲ್ಲಿ ಕಲೆಕ್ಷನ್ ಚೆನ್ನಾಗಿತ್ತು. ಇನ್ನೊಂದು ಅಂಗಡಿಯಲ್ಲಿ ಒಂದೇ ಒಂದು ಸ್ಯಾಂಪಲ್ ಇಟ್ಟಿದ್ರು. ಇನ್ನೊಂದು ಬಾಕ್ಸಲ್ಲಿದೆ ಅಂಥೇಳಿ ಓಪನ್ ಕೂಡ ಮಾಡಿ ತೋರಿಸ್ಲಿಲ್ಲ. ಓಪನ್ನೇ ಮಾಡ್ದಲ್ಲೇ ನಮಗೆ ಹೆಂಗೆ ಸೆಲೆಕ್ಟ್ ಮಾಡೋದು, ಅದಕ್ಕೆ ಬೇಡ ಬಿಡಿ ಅಂತ ಹೇಳಿ ವಾಪಸ್ ಬಂದ್ವಿ.
ಚರಿತು ಇಮೇಜಸ್ ಇದೆಯಾ ಬಾಕ್ಸ್ ಮೇಲೆ ಹೈಟ್ ಬಂದು ಹ್ಯಾಂಗ್ ಬರುತ್ತೆ ಹ್ಯಾಂಗಿಂಗ್ ಅಲ್ಲ ಈ ಕೇಳಲ್ಲಿ ಮುಡಿದು ಈ ಥರ ಅಲ್ಲ ನಾರ್ಮಲ್ ಕೆಳಕ್ಕೆ ನಾರ್ಮಲ್ ಹಿಂಗೆ ಟೈಪ್ ಇದೆ ಹ್ಯಾಂಗಿಂಗ್ ವಿತ್ ಮತ್ತೊಂದು ಅಲ್ಲೊಂದು ಈ ಥರ ಸೇಮ್ ವುಡನ್ ಮಾಡಲಿಂಗ್ ಅಂತೀಯಾ ತೋರಿಸ್ಕೊಡಕ್ಕೆ ಯಾವ ಬ್ರ್ಯಾಂಡ್ದು ಅದು ಆಕೇಶ್ ವುಡ್ ಬರುತ್ತೆ ಆಕೇಶ್ ಎಷ್ಟು ಪ್ರೈಸ್? ಮನೆಯಿಂದ ಹೊರಡ್ತಾನೆ ನಾನು ಚಿಕನ್ನ ಮ್ಯಾರಿನೇಟ್ ಮಾಡಿಟ್ಟು ಹೋಗಿದ್ದೆ ಫ್ರಿಡ್ಜಲ್ಲಿ. ಚೆನ್ನಾಗಿ ಮ್ಯಾರಿನೇಟ್ ಆದರೆ ಚೆನ್ನಾಗಾಗುತ್ತೆ ಅಂತ ನಾನು ಮಾಡ್ತಿರೋದು ಚಿಕನ್ ಟಿಕ್ಕಾ. ಇದ್ರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಚಾನಲಲ್ಲಿ, ನೀವು ಸರ್ಚ್ ಮಾಡಿ ನೋಡ್ಬೋದು, ಲೈಫ್ ಬಿಯಾಂಡ್ ಬ್ಯೂಟಿ ಚಿಕನ್ ಟಿಕ್ಕಾ ಅಂತ. ಆವಾಗ ನಿಮಗೆ ಆ ರೆಸಿಪಿ ಸಿಗುತ್ತೆ. ಅನ್ನ ಸಾರು ಜೊತೆ ನೆಂಚ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಹಾಯ್ ಯಾರು ಒಳಗೆ ಬಿಡೋಣ ಅಂತ ಚರಿತ್ ನೋಡಿ ಸರ್ಪ್ರೈಸ್ ಆಗಿರೋದು. ಇಬ್ರು ಶಿವಮೊಗ್ಗದಿಂದ ಬಂದಿದ್ದಾರೆ ಸರ್ಪ್ರೈಸ್ ಕೊಡೋದಕ್ಕೆ. ಸ್ವಾತಿಗೂ ಸರ್ಪ್ರೈಸ್ ಆಯಿತು, ಚರಿತ್ಗೂ ಸರ್ಪ್ರೈಸ್ ಆಯಿತು. ನಮಗೆಲ್ಲ ಗೊತ್ತಿತ್ತು ಅವ್ರು ಬರೋದು, ನಾವು ಹೇಳಿರಲಿಲ್ಲ ಅವರಿಬ್ರು ಖುಷಿಯಾಗಿ ಅಂತ. ಅತ್ತೆ ವಾಂಗಿಬಾತ್ ಪುಡಿ ತುಂಬ ಚೆನ್ನಾಗಿ ಮಾಡ್ತಾರೆ. ಫ್ರೆಶ್ಶಾಗೆ ಪೌಡರ್ ಮಾಡಿ ಅದೇ ಪೌಡರ್ನ ಯೂಸ್ ಮಾಡಿ ವಾಂಗಿಬಾತ್ ಮಾಡ್ತಾರೆ. ಅದು ತಿಂದು ತುಂಬ ದಿನ ಆಗೋಗಿದ್ದು. ಅಂಗಡಿ ವಾಂಗಿಬಾತ್ ಪುಡಿ ಹಾಕಿದ್ದು ಅಷ್ಟು ಟೇಸ್ಟ್ ಬರೋದೇ ಇಲ್ಲ. ಸೊ ಅದನ್ನು ಮಾಡಿ ಇವತ್ತು ವಾಂಗಿಬಾತ್ ಪ್ರಿಪೇರ್ ಮಾಡಿದ್ದಾರೆ. ಎಲ್ಲರೂ ಅದ್ರ ಜೊತೆಗೆ ಊಟ ಮಾಡ್ತಿರೋದು. ಅದ್ರ ಜೊತೆಗೆ ಎಗ್ ಫ್ರೈ ಕೂಡ ಮಾಡಿದ್ದೆ, ಬಾಯ್ಲ್ಡ್ ಎಗ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿರೋಂಥ ಎಗ್ ಫ್ರೈ. ಹಾಗೆ ವಾಂಗಿಬಾತ್ ಗೊಜ್ಜು ಕೂಡ ಎಕ್ಸ್ಟ್ರಾ ಇದೆ. ನಾವು ಊಟಕ್ಕೆ ಕೂತಾಗೆ ಬಿಸಿ ಬಿಸಿ ಅನ್ನಕ್ಕೆ ಗೊಜ್ಜು ಮಿಕ್ಸ್ ಮಾಡಿ ಕೊಡ್ತಾ ಇದ್ವಿ. ಯಾಕಂದರೆ ಮಗುಗೆ ಇಟ್ಕೊಂಡೆಲ್ಲರೂ ಒಟ್ಟಿಗೆ ಊಟಕ್ಕೆ ಕೂರೋಕ್ಕಾಗೋದಿಲ್ಲ. ಅದಕ್ಕೆ ಎಲ್ರಿಗೂ ಬಿಸಿ ಸರ್ವ್ ಮಾಡಬೇಕಂದ್ರೆ ಒಟ್ಟಿಗೆ ಎಲ್ಲ ಕಲಸಿಟ್ರೆ ಬಿಸಿ ಎಲ್ಲ ಆರೋಗ್ಬಿಡುತ್ತೆ ಅಂತ. ನಮ್ಮ ನೇಬರ್ ರಶ್ಮಿ ಮ್ಯಾಮ್ ಇವತ್ತು ಬಂಗುಡೆ ಚೆನ್ನಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದರು. ಮ್ಯಾರಿನೇಟ್ ಮಾಡ್ಕೊಳ್ಳಿ ಅಂತ. ಒಳ್ಳೆ ಬಂಗುಡೆ ಸೈಜು ಕೂಡ ಚೆನ್ನಾಗಿತ್ತು. ಫ್ರೆಶ್ ಫಿಶ್ ತಂದು ಕೊಟ್ಟಿದ್ರು. ಸೊ ಅದನ್ನು ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ. ಅದನ್ನು ಫ್ರೈ ಮಾಡಿ ರಾತ್ರಿ ಊಟದ ಜೊತೆಗೆ ತಿಂತಾಯಿದ್ವಿ. ಅಷ್ಟರಲ್ಲಿ ಅವರು ಕ್ರ್ಯಾಬ್ ಸುಕ್ಕ ಕೂಡ ಮಾಡಿಕೊಟ್ರು. ಅಮೇಝಿಂಗ್ ಆಗಿತ್ತು. ನಮ್ಮ ಸಿಂಪಲ್ ಡಿನ್ನರು ಅವ್ರು ಕೊಟ್ಟಿದ್ದು ಫಿಶ್ ಮತ್ತು ಕ್ರ್ಯಾಬಿಂದ ತುಂಬ ಡಿಲಿಷಿಯಸ್ ಮತ್ತು ಲಕ್ಸುರಿಯಸ್ ಆಗಾಯಿತು. ಅದಾದಮೇಲೆ ಎಲ್ಲರಿಗೂ ಊಟ ಸರ್ವ್ ಮಾಡಿದ್ಮೇಲೆ ನಾನು ಅತ್ತೆ ಕೂಡ ಊಟ ಮಾಡ್ತಾ ಇದ್ದೀವಿ ಈಗ. ನೀನು ತಿನ್ಕೋ, ನಾನು ಪಾಪ ತಿನ್ನಿಸ್ತೀನಿ. ಟ್ರೈ ಮಾಡೋದು ನೋಡು. ನಾನು ತೆಗಿತೀನಿ ಈಗ ಎಲ್ಲ ಪ್ಲೇಟಲ್ಲಿ ಹಾಕಿದ್ಮೇಲೆ. ಸೊ ಇದು ನಮ್ಮ ಡಿನ್ನರು. ಬಿಸಿ ಬಿಸಿ ವಾಂಗಿಬಾತು ಮತ್ತು ಬಂಗುಡೆ ತವಾ ಫ್ರೈ ಮತ್ತು ಎಗ್ ಫ್ರೈ ಮತ್ತು ಕ್ರ್ಯಾಬ್ ಸುಕ್ಕ. ಆಸಮ್ ಕಾಂಬಿನೇಷನು. ಏನಂದೆ ಲೈಟ್ ನೆಕ್ಸ್ಟ್ ಡೇ ಕಾರ್ತಿಕ್ ಹೋಗಿ 2 kg ಬಂಗುಡೆ, 2 kg ಅಂಜಲ್ಲು ಮತ್ತು 2 kg ಪ್ರಾನ್ಸ್ ತೊಗೊಂಡು ಬಂದಿದ್ದರು. ಸೊ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ತಿನ್ನೋಕ್ಕೂ ಮುಂಚೆನೇ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ತಿಂಡಿಗೆ ನಾನು ಚಿತ್ರಾನ್ನ ಇಷ್ಟ ಎಲ್ರಿಗೂ ಅಂತ ಬೇಗ ಚಿತ್ರಾನ್ನ ಮಾಡಿಟ್ಟು ಕ್ಲೀನಿಗೆ ಕೂತಿದ್ದೀವಿ. ಅತ್ತೆ ಅಂಜಲ್ ಮತ್ತು ಬಂಗುಡೆ ಕ್ಲೀನ್ ಮಾಡಿ ಫ್ರೈಗೆಲ್ಲ ಮಸಾಲೆ ರುಬ್ಬಿಡ್ತಾ ಇದ್ದಾರೆ. ನಾನು ಪ್ರಾನ್ನ ಕ್ಲೀನ್ ಮಾಡ್ತಿದ್ದೀನಿ. ಪ್ರಾನ್ಸ್ನ ಹೇಗೆ ಕ್ಲೀನ್ ಮಾಡೋದು ಅಂತ ನಾನು ಆಲ್ರೆಡಿ ಒಂದು ಡಿಟೇಲ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ಲಾಸ್ಟ್ ಟೈಮ್ ತಂದಿದ್ದಕ್ಕಿಂತ ಈ ಪ್ರಾನ್ಸ್ ಸೈಜು ತುಂಬ ದೊಡ್ಡದಾಗಿದೆ. ಸೈಜ್ ದೊಡ್ಡದಾಗಿದ್ದರೆ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಕಡಿಮೆ ಕನ್ಸ್ಯೂಮ್ ಆಗುತ್ತೆ. ಚಿಕ್ಕದಿದ್ದರೆ ತುಂಬ ಟೈಮ್ ಕ್ಲೀನ್ ಮಾಡಬೇಕು. ಆದರೂ ಕೂಡ ಇದಿಷ್ಟು ಕ್ಲೀನ್ ಮಾಡೋಕ್ಕೆ ಆಲ್ಮೋಸ್ಟ್ ಅರ್ಧ ಮುಕ್ಕಾಲು ಗಂಟೆ ಆಯಿತು. ಅದಾದಮೇಲೆ ನಾನು ಸೇಮ್ ಟಿಕ್ಕಾ ಹೇಗೆ ಮಾಡ್ತೀನಿ ಚಿಕನ್ ಟಿಕ್ಕಾ ಅದೇ ರೀತಿ ಮಸಾಲೆ ಹಾಕಿದ್ದೆ ಪ್ರಾನ್ಸಿಗೆ. ಅತ್ತೆ ಇಲ್ಲಿ ಫಿಶ್ ಕರಿಗೆ ಇದು ಇಂಗ್ರೀಡಿಯೆಂಟ್ಸ್ ತೆಗೆದಿಟ್ಟಿರೋದು. ಇದು ಫಿಶ್ ಕರಿಗೆ. ಈಗ ಇಲ್ಲಿ ಪ್ಲೇಟಲ್ಲಿರೋದು ಫಿಶ್ ಫ್ರೈಗೆ. ಎರಡಕ್ಕೂ ತುಂಬ ಇಂಗ್ರೀಡಿಯೆಂಟ್ಸ್ ಎಷ್ಟು ಕಡಿಮೆ ಹಾಕಿದ್ರೂ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಮಾಡಿದರು. ಬಟ್ ಲಂಚ್ಗೆ ನಾವು ಎಲ್ಲ ಮ್ಯಾರಿನೇಟ್ ಮಾಡಿಟ್ಟು ಕರಿ ಮಾಡಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ಲಂಚ್ ಮನೇಲಿ ಮಾಡಲಿಲ್ಲ.
ಯಾಕೆ ಹೊರಗಡೆ ಹೋಗ್ತಿದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಇವತ್ತಿನ ಈ ವ್ಲಾಗ್ ಇಷ್ಟೇ. ನಿಮಗೆ ಈ ವ್ಲಾಗ್ ಹೇಗೆ ಅನಿಸ್ತು, ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.